ಅರಿಕೊಂಬನ್ಗೆ ಅಕ್ಕಿ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಗಿತ್ತು. ಅಲ್ಲ, ಆನೆಗಳಿಗೆ ಅಕ್ಕಿ ಅಂದ್ರೆ ಇಷ್ಟಾನೆ. ಜೊತೆಗೆ ಬೆಲ್ಲ, ಕಾಯಿ, ಭತ್ತದ ಹುಲ್ಲು, ಕಬ್ಬು ಇತ್ಯಾದಿ ಪದಾರ್ಥಗಳೂ ಇಷ್ಟ. ಆದ್ರೆ ಈ ಪುಣ್ಯಾತ್ಮನ್ಗೆ ಅದ್ಯಾವುದು ಬೇಡ. ಅಕ್ಕಿ ಅಂದ್ರೆ ಅಕ್ಕಿ. ಕೊಡಿ ಅಂತ ನಿಂತ್ಕೊಂಡ. ಕೊಡಲ್ವಾ, ಕಿತ್ಕೊಂಡ. ಓಡ್ಸಕ್ ಬಂದ್ರ ಮನೆ ಕೆಡವಾಗ್ತ. ಜನಕ್ಕೆ ದಿಕ್ಕೆ ತಪ್ಪೋಗಿತ್ತು. ಅವಾಗೆಲ್ಲ ಇವಾಗಿನ ತರ ಗಟ್ಟಿಮುಟ್ಟಾದ ಮನೆಗಳಿರ್ಲಿಲ್ಲ, ಗುಡಿಸ್ಲುಗಳು. ಹಾಗಾಗಿ ಇಷ್ಟ ಬಂದ ಮನೆಗೆ ನುಗ್ತಿದ್ದ, ಸಾಕಷ್ಟು ತಿಂತಿದ್ದ. ಸಾಕಾಗಿಲ್ಲ ಅಂದ್ರೆ ಆಪ್ಷನ್ಸ್ಗೆ ಕೊರತೆ ಇರಲಿಲ್ಲ. ಇವನ ಪ್ರೊಫೆಷನ್ ನೋಡಿದ ಅಲ್ಲಿನ ಜನ ಯಾರಿಗೆ ಅಂತ ಬೈತಾರೆ. ಆಕಾಶ ನೋಡ್ಕೊಂಡು ಉಕ್ಕೋಬೇಕಷ್ಟೆ. ಇಷ್ಟೆಲ್ಲ ದಾಂಧಲೆ ಮಾಡಿದ್ರು ಆ ಜನಕ್ಕೆ ಅವನ ಮೇಲಿದ್ದ ಪ್ರೀತಿ ಕಮ್ಮಿ ಆಗಿರ್ಲಿಲ್ಲ. ಅವಾಗ ಅರಣ್ಯ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿದ್ದ ಆ ಜನನ ಬೇರೆ ಕಡೆ ಸ್ಥಳಾಂತರ ಮಾಡೋಕೆ ಸರ್ಕಾರ ಮುಂದಾಗಿ ಅವರಿಗೆ ಅಂತ ಸುಸಜ್ಜಿತವಾದ ಗಟ್ಟಿಮುಟ್ಟಾದ ಮನೆಗಳನ್ನ ಕಟ್ಕೊಟ್ರು. ಅಲ್ಲಿನ ಜನಕ್ಕೆ ಒಳ್ಳೆ ಮನೆ ಸಿಕ್ತಲ್ಲ ಅನ್ನೋ ಖುಷಿ ಜೊತೆಗೆ ನಮ್ಮ ಅಕ್ಕಿ ಇನ್ಮೇಲೆ ಸೇಫ್ ಆಗಿರುತ್ತಲ್ಲ ಅನ್ನೋ ಸಂತೋಷ. ಆದ್ರೆ ಅದು ಹೆಚ್ಚು ಕಾಲ ಇರ್ಲಿಲ್ಲ ಕಣ್ರಿ. ಅವನಿಗೆ ಕಾಡಿಗೆ ಹೋಗಿ ತಿನ್ನೋ ಅಭ್ಯಾಸನೇ ಇರ್ಲಿಲ್ಲ. ಕಳ್ಳತನದ ಟಚ್ ಬಿಟ್ಟೋಗಿರ್ಲಿಲ್ಲ. ಅಕ್ಕಿ ವಾಸನೆ ಹುಡ್ಕೊಂಡು ಆ ಹಳ್ಳಿಗೂ ಹೋದ. ಆ ಹಳ್ಳಿಗೆ ಹೋಗಿ, ಹಾಯ್ ಫ್ರೆಂಡ್ಸ್, ಹೊಟ್ಟೆ ಎಸಿತೈತೆ, ತಿನ್ನೋಕೇನಿದೆ ಅಂತ ನಿಂತ್ಕೊಂಡ ಅರಿಕೊಂಬನ್. ಆಮೇಲೆ